ಯಾರು? ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ರೆ ಹ್ಞೂ ರೀ, ಮೇನ್. ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಸಾವಿರಾರು ಜನಕ್ ಪ್ರಾಬ್ಲಮ್ ಆಗುತ್ತಲ್ಲ. ಇದು ಆಯಿಲ್ ಕಂಪ್ನಿ ಏನ್ ಮಾಡ್ತಾ ಇದಾರೆ ಆಕ್ಚುಲಿ ಎಲ್ಲ. ಇದು ಫುಡ್ ತಿರ್ಗಾ ರಿಪೀಟ್ ಫುಡ್ ಆಗಿ ಕನ್ವರ್ಟ್ ಆಗಲ್ಲ ಇದು ಅಲ್ಲ ಆಯಿಲ್ ಇಲ್ಲ ಆಗಿ. ಇಲ್ಲ ಗೊತ್ತು. ಇದು ಡೀಸೆಲ್ ಆಯಿಲ್, ಇಂಜಿನ್ ಆಯಿಲ್, ಸೋಪು ಆತರ ಆಗುತ್ತೆ ಇಲ್ಲ ಇಲ್ಲ ಗೊತ್ತು, ನೀವ್ ಅಂತ ಹೇಳ್ತಾ ಹೇಳಿದ್ದಾರೆ. ಇರೋದು ಅದ್ ಹೇಳೋದ್ ಇವ್ರು ಹಿಂಗೇನೆ. ಬಟ್ ಏನಾಗುತ್ತಂದ್ರೆ ಇಲ್ಲಿಂದ ಆಯಿಲ್ ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಬಿಟ್ಟು ಚೆನ್ನೈಗ್ ಕಳಿಸ್ತಾರೆ ಇವ್ರು. ಅರ್ಥ ಆಯ್ತಾ? ಚೆನ್ನೈಗ್ ಕಳಿಸ್ಬಿಟ್ಟು ಈ ಆಯಿಲ್ ನ, ಇದೇ ಆಯಿಲ್ ಮತ್ತೆ ಅಲ್ಲಿ ರಿಫೈನ್ ಮಾಡ್ಬಿಟ್ಟು, ಆ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿದೀನಿ ನೋಡಿ ನಾನು, ಎಲ್ಲ ವಿಡಿಯೋ ಇದೆ, ಎವಿಡೆನ್ಸ್ ಇದೆ, ಪ್ರೂಫ್ ಇದೆ. ಅದೆಲ್ಲ ಇದ್ಮೇಲೆ ಇವರು ದ್ರೋಹಿಗಳೇ ಅಲ್ವಾ? ಕರ್ನಾಟಕದ್ದು ಎಣ್ಣೆ, ಅದು ಬೇಯಿಸಿರೋ ಎಣ್ಣೆ KFC ಅಲ್ಲಿ ಅದನ್ನ ತಗೊಂಡು ಮತ್ತೆ ಜನಗಳಿಗೆ ಇದನ್ನೇ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಇಲ್ಲ ಆಕ್ಚುಲಿ ಮಟ್ಟಕ್ಕೆ? ಇವರು ಡೀಸೆಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ, ಬಯೋಡೀಸೆಲ್ ಆಗಿ ಇಲ್ಲ ಅಂತ ಇಲ್ಲ ಇಲ್ಲ, ಹೇಳಿದ್ರು. ಬಯೋಡೀಸೆಲ್ ಕನ್ವರ್ಟ್ ಮಾಡಕ್ಕೆ ಅವನು ಕೀರ್ತಿ ವಿಷ್ಣು ಮತ್ತೆ ಸುಶೀಲ್ ವಿಷ್ಣು ಅವ್ರ ಅಪ್ಪ ಏನು ಥಾಮಸ್ ಅಲ್ವಾ ಅಡಿಸನ್, ಅವನು ಅಂತ ಕನ್ವರ್ಟ್ ಮಾಡಕ್ಕೆ. ಹೇಳ್ತಾರೆ. ಅಲ್ಲ ಹೇಳ್ತಾ ಅದು ಇದಾರೆ ಅವರು. ಹಾ ಜಾಸ್ತಿ ನಮ್ಗೆ ಜಾಸ್ತಿ ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಆತರ ಮಾಡಿದ್ರೆ ಅಂತ. ಹಾ ಹಾ ಹೇಳೋದದು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಇದು FSI ಲೈಸೆನ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ? ಆ ಆಫೀಸರ್ ಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ? ಇನ್ನು ಕಂಪ್ಲೇಂಟ್ ಎಲ್ಲಾ ಕಡೆ ಕೊಟ್ಟಿದೀವಲ್ಲ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥ ಮುಠಾಳ್ರಿಗೆ ಜಾಗ ಕೊಟ್ಕೊಂಡು ರಾಜ್ಯ ಸರ್ಕಾರದ ಅಧಿಕಾರಿಗಳು ಇಂಥ ಬೋಳಿ ಮಕ್ಕಳಿಗೆ ಸಾಥ್ ಕೊಡ್ತಾ ಇದ್ರೆ ಫಸ್ಟ್ ಅಂತವ್ರಿಗೆ ಸಸ್ಪೆಂಡ್ ಮಾಡಿ ಹಾಕ್ಬೇಕಲ್ವಾ? ಯಾರು ಕೊಟ್ಟಿದ್ ಇವ್ರಿಗೆ ಫೀಸಾ ಲೈಸೆನ್ಸ್? ಇದನ್ನ ತಗೊಂಡೋಗಿ ಬೇರೆ ಕಡೆ ಇಲ್ಲಿಂದ ಕನೆಕ್ಟ್ ಆಗಿ ಇಲ್ಲಿ ರಿಫೈನ್ ಮಾಡ್ಬಿಟ್ಟು ಇಲ್ಲಿಂದಾನೇ ಅರ್ಧ ಕ್ಲೀನ್ ಮಾಡ್ಬಿಡ್ತಾರ ಅವ್ರು ಆಯಿಲ್ ನ. ಯಾವ್ದು ರಿಫೈಂಡ್ ಆಯಿಲ್ ಕನ್ವರ್ಟ್ ಮಾಡ್ಕೊಂಡು, ರಿಫೈಂಡ್ ಆಯಿಲ್ ಹುರಿದಿರೋ ರಿಫೈಂಡ್ ಆಯಿಲ್ ನ ಇದ್ ಮಾಡ್ಕೊಂಡು ಇಲ್ಲೇ ನಿಮ್ ಟ್ಯಾಂಕರ್ ಗಳು ಇದಾವಲ್ಲ, ಎಲ್ಲ ತೋರಿಸಿದಿನಲ್ಲ ವಿಡಿಯೋನಲ್ಲೇ ನಾನು. ಹಾ, ಇದನ್ನ ಕನ್ವರ್ಟ್ ಮಾಡ್ಕೊಂಡು ಚೆನ್ನೈಗೆ ಕಳಿಸ್ತಾರೆ. ಆಮೇಲೆ ಚೆನ್ನೈದು ದಿಲ್ಲಿಗೆ ಕಳಿಸ್ತಾರೆ, ದಿಲ್ಲಿಗೆ ಕಳಿಸ್ತಾರೆ. ಆಮೇಲೆ ಯಾವುದೇ ರೀತಿಯ ಇವ್ರ ಹತ್ರ TPಗಳು ಅದು ಇದು ಇರಲ್ಲ. ಇವ್ರು ಓಡಾಡೋ ಗಾಡಿಗಳ ಹತ್ರ ಯಾವುದೇ ರೀತಿಯ ಪರ್ಮಿಷನ್ ಇರಲ್ಲ. ಹೆಂಗ್ ಕಲೆಕ್ಟ್ ಮಾಡ್ತಾರೆ ಇವ್ರು? ಈಗ ಒಂದು ಕರ್ನಾಟಕದ ಗಾಡಿ ಹೋಗ್ಬಿಟ್ಟು ಟಾಟಾ ಎಸಿನೋ ಯಾವ್ದೋ ಒಂದು ಕಲೆಕ್ಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿಗಲ್ ಇವ್ರು ಸ್ಮಗ್ಲಿಂಗ್ ಮಾಡೋರ್ಗೆ ಸಾಥ್ ಕೊಡೋ ಗಾಡಿಗಳಲ್ವಾ ಅವರು? ಅಂತ ಗಾಡಿಗಳನ್ನ ಯಾಕೆ RTO ಅವರೆಲ್ಲ ಸೀಸ್ ಮಾಡಿ ಹಾಕ್ಬಾರ್ದು? ಅಂತ ಗಾಡಿಗಳನ್ನ ಹಿಡಿದು ಯಾಕೆ ಅಂತ ಡ್ರೈವರ್ಗಳನ್ನ ಅರೆಸ್ಟ್ ಮಾಡಿ ಒಳಗಡೆ ಇಡಬಾರ್ದು? ಯಾಕಂದ್ರೆ ಎಲ್ಲ ಗೊತ್ತಿದ್ದು ಈ ತರ ಸಾಥ್ ಕೊಡ್ತಾ ಇದಾರಂದ್ರೆ ಅಂತವ್ರಿಗೆ ನಾವೊಂದು ಹೋರಾಟ ಮಾಡ್ತಾ ಇದೀವಿ ಇವ್ರ ವಿರುದ್ಧವಾಗಿ. ಯಾಕಂದ್ರೆ ಇವ್ರ ಜೊತೆ ನಮ್ದು ವೈಯಕ್ತಿಕ ಏನಿಲ್ವಲ್ಲಪ್ಪ. ನಾವೇನ್ ಟೋಕನ್ ಗಿರಾಕಿ ಅಲ್ವಲ್ಲ ಅವ್ರ ಹತ್ರ ಇಷ್ಟು ಕೊಡಿ ಅಷ್ಟ್ ಕೊಡಿ ಅಂತ ಕೇಳಕ್ಕೆ. ಇದು ಸಾವಿರಾರು ಜನಗಳಿಗೆ ಜೀವಕ್ಕೆ ಸಂಬಂಧಪಟ್ಟಂತ ಕತೆ ಇದು. ಇವ್ರ ಕಂಪ್ನಿಯವರು ಹೇಳ್ತಾ ಇರೋದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, FSSAI ಇಂದ ಏನು ಪ್ರಾಬ್ಲಮ್ ಆಗಲ್ಲ, ನಮ್ದು ಡೀಸೆಲ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು, ಇಂಜಿನ್ ಆಯಿಲ್, ಸೋಪು ಈಗ ಆಯ್ತು, ಡೀಸೆಲ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ಪ್ರೂಫ್ ಇದೆಯೇನಪ್ಪ ನಿನ್ ಕಂಪ್ನಿ ಹತ್ರ? ಪ್ರೂಫ್ ಅಂದ್ರೆ ಇವ್ರು ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಇದ್ರೆ ಶೋ ಮಾಡ್ಬೇಕಲ್ವಾ ರಾಜ್ಯದ ಜನಕ್ಕೆ? ಈಗ ಅದು ಶೋ ಮಾಡ್ಲಿ ಅವರು. ಈಗ ಹೈಕೋರ್ಟ್ ಅಲ್ಲೂ ಪಿಟಿಷನ್ ಹಾಕ್ತಾ ಇದೀವಿ ನಾವು. ಯಾಕಂತ ಹೇಳಿದ್ರೆ ಇದು ಒಂದೆರಡು ಕಡೆ ಅಲ್ಲಪ್ಪ ಇದು. ಯಾಕಂದ್ರೆ ನೀನು ಅದೊಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡ್ತಾ ಇರೋದು. ನನಗೆ ಒಂದ್ ಡೌಟ್ ಅಂದ್ರೆ ಈ ತರ ನಮ್ ತರ ಕಂಪ್ನಿ ಬೆಂಗಳೂರಲ್ಲೇ ಒಂದ್ 5-6 ಇದೆ ನಾನ್ ಕಂಡಂಗೆ. ಯಾವ್ದಿದೆ? ಇವಾಗ ಜಸ್ಟ್ ಹೇಳಲ್ಲಿ ನೋಡಿದ್ರೆ, ಸುಮ್ನೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ವೇಸ್ಟ್ ಆಯಿಲ್ ಬಯರ್ಸ್ ಅಂತ ಹಾಕಿದ್ರೆ ತುಂಬಾ ಬರುತ್ತೆ. ಅದಕ್ಕೆ ಏನ್ ಮಾಡ್ತಿಲ್ಲ, ಇದಕ್ಕೆ ಇದ್ ಮಾಡ್ತಾ ಇದ್ರ ಅಂತ ನಾನು ಅಷ್ಟೇ. ಇಲ್ಲ ಗೊತ್ತಾಯ್ತು. ಬಟ್ ಈ ಕಂಪನಿ ಇದೆಯಲ್ಲಪ್ಪ, ಇದು ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡ್ತಾ ಇದೆ. ಇದು ಸಣ್ಣ ಪುಟ್ಟ ಅಲ್ಲ. ಯಾಕಂದ್ರೆ ಬೇರೆ ಕಂಪ್ನೀಸ್ ನೀನ್ ಹೋಗಿ ನೋಡು, ಅಲ್ಲೂ ಒಂದ್ಸತಿ ಚೆಕ್ ಮಾಡು. ಯಾಕಂದ್ರೆ ಒಂದ್ ಮಾನವೀಯತೆಯಿಂದ ಹೇಳ್ತಾ ಇದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಏನಾಗುತ್ತೆ, ಅವರೆಲ್ಲ 5 ಲೀಟರ್ 10 ಲೀಟರ್ ಈಸ್ಕೊಂಡು ಇದ್ ಮಾಡ್ತಾರೆ. ಬಟ್ ಈ ಕಳ್ಳನ ಮಕ್ಕಳು ಇದಾರ ನೋಡು, ಇವರು ದಿಲ್ಲಿಯವರು, ಇವರು ದೇಶನೇ ಹಾಳು ಮಾಡಕ್ ಬಂದಿರೋರು. ಇವ್ರು ಕರ್ನಾಟಕದಲ್ಲಿ 10 ಲಕ್ಷ ಲೀಟರ್ನ ಕಲೆಕ್ಟ್ ಮಾಡ್ತಾರೆ ಇವ್ರು. ಇಡೀ ಕರ್ನಾಟಕದಲ್ಲಿ ಒಂದ್ ಕಡೆ 2 ಕಡೆ ಅಲ್ಲ. ತಮಿಳ್ನಾಡಲ್ಲಿ ಕಲೆಕ್ಟ್ ಮಾಡ್ತಾರೆ, ಚೆನ್ನೈಲಿ ಕಲೆಕ್ಟ್ ಮಾಡ್ತಾರೆ, ಮುಂಬೈಲಿ ಕಲೆಕ್ಟ್ ಮಾಡ್ತಾರೆ, ಹೈದರಾಬಾದ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ, ದಿಲ್ಲಿಲಿ ಕಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಆಮೇಲೆ ಇವರು ಮ್ಯಾನೇಜರ್ ಗಳಿದಾರ ನೋಡು, ಇವ್ರಗಳಿಗೆಲ್ಲ ಒಳ್ಳೆ ಸಂಬಳ ಕೊಟ್ಕೊಂಡು ಈ ಗಾಡಿಗಳನ್ನ ಸೇಫ್ ಮಾಡ್ಕೊಳಕ್ ಇಟ್ಕೊಂಡಿರೋದು. ಈ ಗಾಡಿಗಳು ಹೋಗಿ KFC ಲಿ ಕಲೆಕ್ಟ್ ಮಾಡ್ತಾರಲ್ಲ ಆಯಿಲ್, ಆ ಆಯಿಲ್ ತಗೊಂಡ್ ಬಂದು ನಿಮ್ಮಲ್ಲೇ ಟ್ಯಾಂಕ್ ಇಟ್ಟಿದ್ದಾರೆ. ಆ ಟ್ಯಾಂಕ್ ಅಲ್ಲಿ ಕ್ಲೀನ್ ಆಗುತ್ತೆ ಆಯಿಲ್. ಆ ಆಯಿಲ್ ಕ್ಲೀನ್ ಆದ್ಮೇಲೆ ಏನಾಗುತ್ತೆ, ಇದಕ್ ಕಳಿಸ್ಕೊಡ್ತಾರೆ ಚೆನ್ನೈದು ದಿಲ್ಲಿಗೆ ಕಳಿಸ್ಕೊಡ್ತಾರೆ. ಇದೇ ರೀತಿ ಮಾಡ್ಕೊಂಡು ಸಾವಿರಾರು ಲಕ್ಷಾಂತರ ಜನಕ್ಕೆ ಮೋಸ ಮಾಡಿ ಕ್ಯಾನ್ಸರ್ ಬರುವಂತ ಕೆಲಸ ಮಾಡ್ತಾ ಇದಾರೆ ಇವರು. ಸೋಪ್ ಆಗ್ತಾ ಇದೆ, ಡೀಸೆಲ್ ಆಗ್ತಾ ಇದೆ, ಬಯೋಡೀಸೆಲ್ ಆಗ್ತಾ ಇದೆ. ಯಾವುದೇ ರೀತಿಯ ಇವ್ರ ಹತ್ರ ಎವಿಡೆನ್ಸ್ ಇಲ್ಲ.
ಹಾ ನೀವ್ ಹೇಳ್ತಾ ಇರೋದು ಆಯಿಲ್ ತಿರ್ಗಾ ರಿಫೈನ್ ಆಗಿ ತಿರ್ಗಾ ನಮ್ಗೆ ಹಾ ನಮ್ಗೆ ಬರ್ತದೆ ಅದು, ಹಾ ನಮ್ಗೆ ಬರ್ತದೆ, ಹೌದು 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 ನಮ್ಗೆ ಬರ್ತದೆ ಅದು. ಹೆಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ಪ್ರೂಫ್ ಇದೆ ನಮ್ಮ ಹತ್ರ, ಸರಿನಾ? ಈಗ ಅವ್ರ ಕಂಪನಿ ಅವ್ರ ಹತ್ರ ಬಯೋಡೀಸೆಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಯೋಡೀಸೆಲ್ ಆಗೋದು ಪ್ರೂಫ್ ಬೇಕಲ್ಲ ಅವ್ರ ಹತ್ರ. ಬಯೋಡೀಸೆಲ್ ಮಾಡಕ್ಕೆ ಪ್ರೂಫ್ ಇದೆ ಅಂತ ಹೇಳಿದ್ರೆ ಅದೇ ಪ್ರೂಫ್ ಬೇಕಲ್ಲ, ಅದು ಪ್ರೂಫ್ ಇದೆ ಅಲ್ಲ. ಅವನು ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಇದ್ರಲ್ಲಿ ಹಾಕ್ಬಿಟ್ರಲ್ಲ, ಅವನು ಅಲ್ಲಿ ಬೇಕಲ್ಲ ಪ್ರೂಫ್, ತೋರಿಸ್ಬೇಕಲ್ಲ ಎವಿಡೆನ್ಸ್. ಅಧಿಕಾರಿಗಳು ಬಂದು ಚೆಕ್ ಮಾಡ್ಬೇಕಲ್ಲ. ಯಾಕೆ ಇವ್ರಿಗೆ ಕಾರ್ಮಿಕರ ಇಲಾಖೆಗೆ ಎಲ್ಲಾ ಕಡೆ ಹಾಕಿದೀವಲ್ಲ, ಫುಡ್ ಇಲಾಖೆಗೂ ಎಲ್ಲ ಹಾಕಿದೀವಲ್ಲ, ಈ ರಾಜ್ಯ ಸರ್ಕಾರಕ್ಕೆ ಹಾಕಿದೀವಲ್ಲ, DCM ಹಾಕಿದೀವಿ, CM ಹಾಕಿದೀವಿ, ಹೋಮ್ ಮಿನಿಸ್ಟರ್ಗೆ ಹಾಕಿದೀವಿ, ಇವ್ರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರಿಗೂ ಅಪ್ಲಿಕೇಶನ್ ಪೆಟಿಷನ್ ಹಾಕಿದೀವಲ್ಲ. ಯಾಕೆ ಇವ್ರು ಆಕ್ಷನ್ ತಗೋತಾ ಇಲ್ಲ? ಎಲ್ಲಾರ್ಗು ತಿಂಗಳಿಗೆ 50,000 ರೂಪಾಯಿ, ಒಂದು 9 ಡಿಪಾರ್ಟ್ಮೆಂಟ್ ಗಳಿಗೆ 50,000 ರೂಪಾಯಿ ಲಂಚ ಹೋಗ್ತದಂತಲ್ಲ ಈ ಕಂಪನಿಯಿಂದ. ಈ ಲಂಚ ಹೋಗ್ತಾ ಇರೋದ್ರಿಂದ ಈ ಅಧಿಕಾರಿಗಳು ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ. ಈ ಅಧಿಕಾರಿಗಳಿಗೆ ಟೋಕನ್ ಸಿಗ್ತಾ ಇರೋದ್ರಿಂದ ಇವರು The person you are speaking with has put your call on hold. Please stay on the line. आप जिस व्यक्ति ಏನರ್ಷಿತ್ The person you are speaking with ಕೇಳಿಸ್ತಾ ಇದ್ಯಾ? ಹೇಳಿ ಹೇಳಿ. ಇದು ಏನಾಗಿದೆ ಅಂದ್ರೆ 9 ಡಿಪಾರ್ಟ್ಮೆಂಟ್ ಗಳಿಗೆ ಟೋಕನ್ ಹೋಗ್ತಾ ಇದೆ ಇವ್ರದ್ದು. ಈ 9 ಡಿಪಾರ್ಟ್ಮೆಂಟ್ ಗಳು ಈಗ ನಾವೆಲ್ಲಾ ಕಡೆನೂ ಅಪ್ಲಿಕೇಶನ್ ಹಾಕಿದೀವಿ, ಅಪ್ಲಿಕೇಶನ್ ಪಬ್ಲಿಕ್ ಮಾಡಿದೀವಿ, ನಮ್ ಪೊಲಿಟಿಕಲ್ ಪಾರ್ಟಿಯಿಂದ ಎಲ್ಲಾ ಕಡೆನೂ ಹಾಕಿದೀವಿ, ನೋಟಿಸ್ ಹಾಕಿದೀವಿ. ಎಲ್ಲ ಹಾಕಿದಕ್ಕೆ ಯಾಕೆ ಇವ್ರು ಉತ್ತರ ಕೊಡಲ್ಲ ಹೇಳು? ಎಲ್ಲ ಅಧಿಕಾರಿಗಳು ಇಲ್ಲಿ ದುಡ್ಡು ತಿನ್ಕೊಂಡು ತಿಂಗಳಿಗೆ 55,000 ರೂಪಾಯಿ ಹೋಗುತ್ತಂತೆ ಒಂದೊಂದು ಅಧಿಕಾರಿಗಳಿಗೆ. ಈಗ ಅಲ್ಲಿ ಪಂಚಾಯತಿ ಮೆಂಬರ್ ಇದಾನಲ್ಲ, ಪಂಚಾಯತಿ ಮೆಂಬರ್ಗೂ ಕೂಡ ದುಡ್ಡು ಹೋಗುತ್ತಂತೆ ಇದರಿಂದ. ಅವರೆಲ್ಲರೂ ಕೂಡ ಬುಕ್ ಆಗಿರೋದ್ರಿಂದ ಲೈಸೆನ್ಸ್ ಕೊಟ್ಟಿರೋದು. ಪಂಚಾಯತಿ ಲೈಸೆನ್ಸ್ ಯಾರು ಕೊಟ್ರು ಇವ್ರಿಗೆ ಅಲ್ಲಿ ನಡ್ಸಕ್ಕೆ ಫ್ಯಾಕ್ಟ್ರಿ? ಏನ್ ಜಾಗ? ಈಗ ಓನರ್ ಇದಕ್ಕೆ ಏನ್ ಪಾರ್ಟ್ನರ್ ಇದ್ದಾನೆ? ಇಲ್ಲ ಅದು ಅಂತ ಗ್ರಾಮ ಪಂಚಾಯತ್ ಪರ್ಮಿಷನ್ ಕೊಟ್ಟಿರೋ ಲೈಸೆನ್ಸ್ ಇದೆ. ಹೌದು ಹೌದು ಕಣಪ್ಪ, ದುಡ್ಡು ಕೊಟ್ರೆ ನಿನ್ಗೂ ಕೊಡ್ತಾರಲ್ಲ ಅವರು. ಈಗ ನೀನ್ ಒಳ್ಳೇದ್ ಮಾಡ್ತಾ ಇದೀಯ, ಕೆಟ್ಟದ್ ಮಾಡ್ತಾ ಇದೀಯಲ್ಲ, ಅಲ್ಲಿ ಬೆಲೆ ಇಲ್ಲ. ಅಲ್ಲಿ ನಿನ್ಗೆ ಏನ್ ಮಾಡ್ತಾರೆ, ನೀನು ದುಡ್ಡು ಕೊಟ್ರೆ ಅಲ್ಲಿ ಅವ್ರು ಕೊಟ್ಟಿದಾರ ಅಂತ ಹೇಳಿದ್ರೆ ಅವ್ರೆಲ್ರೂ ಕೂಡ ಭಾಗಿಯಾಗಿದ್ದಾರೆ ಅಲ್ಲಿ. ಅರ್ಥ ಮಾಡ್ಕೋ ಇದನ್ನ. ಇವ್ರೆಲ್ರಿಗೂ ಕೂಡ 9 ಡಿಪಾರ್ಟ್ಮೆಂಟ್ ಗಳಿಗೆ 55,000 ರೂಪಾಯಿ ಕೊಡ್ತಾನೆ. ಕಾರ್ಮಿಕರ ಇಲಾಖೆಯವ್ರು ಯಾವತ್ತಾದ್ರೂ ಬಂದ್ ನಿಮ್ಮ ಫ್ಯಾಕ್ಟ್ರಿನ ಚೆಕ್ ಮಾಡಿದಾರ? ಫುಡ್ ಅಂಡ್ ಸಿವಿಲ್ ಆ ಡಿಪಾರ್ಟ್ಮೆಂಟ್ ಅವ್ರು ಬಂದ್ ಯಾವತ್ತಾದ್ರೂ FSSAI ಅವರು ನಿಮ್ಮ ಫ್ಯಾಕ್ಟ್ರಿನ ಚೆಕ್ ಮಾಡಿದಾರ? ಯಾಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಸರ್ಕಾರ ದುಡ್ಡು ತಗೋತಾ ಇಲ್ವಾ ಅವರು? ಅಂತವ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅವ್ರಿಗೆ ತಗೊಳಲ್ಲ ಅವರು. ಯಾಕೆ ಹೇಳು? ತಿಂಗಳಿಗೆ 55,000 ರೂಪಾಯಿ ಒಂದು ಅಧಿಕಾರಿ ಯಾರಾದ್ರೂ ಬಂದ್ರೆ ಅಲ್ಲಿ ಒಂದ್ ಅಧಿಕಾರಿಗೆ 50,000 ರೂಪಾಯಿ ಟೋಕನ್ ಹೋಗುತ್ತೆ ಅಲ್ಲಿ. ಆ ಟೋಕನ್ ಹೋಗೋದ್ರಿಂದ ಏನಾಗುತ್ತಂದ್ರೆ ಅಲ್ಲಿ ಪ್ರಾಪರ್ಟಿ ಓನರು ಕೂಡ ಬಂದು ಯಾರಾದ್ರೂ ಬಂದ್ರೆ ನಮ್ಮಂತ ಪೊಲಿಟಿಷಿಯನ್ ಗಳು ಅಂತವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಜೀವ ಸಾಯಿಸಕ್ಕೆ ಎಷ್ಟೋ ಜನಕ್ಕೆ ಹೋಗಿದ್ದಾರೆ ಇವ್ರು ಮುಂದುವರೆದಿ. ಒಬ್ರಿಗಿಬ್ರಿಗಲ್ಲ, ಜೀವ ಸಾಯಿಸಕ್ ಹೋಗಿದ್ದಾರೆ ಇವ್ರು. ಚಾಕುಗಳು ಮಚ್ಚುಗಳು ತಗೊಂಡು ರೌಡಿಗಳನ್ನ ನಿಲ್ಸಿ ಎಲ್ಲ ಹೊಡಿಸ್ತಾರ ಅಲ್ಲಿ ಹೋದವ್ರಿಗೆಲ್ಲ. ಇವ್ರು ಈ ತರ ಅಟ್ಯಾಕ್ ಮಾಡ್ತಾರೆ ಇವ್ರು. ಇದು ಮಾರಣಾಂತಿಕ ಹಲ್ಲೆ ಮಾಡಕ್ ಹೋಗ್ತಾರೆ ಇವ್ರು. ಯಾಕಂದ್ರೆ ಇವ್ರಿಗೆ ಆಯಲ್ ಮುಖ್ಯ, ಮನುಷ್ಯ ಅಲ್ಲ. ಅರ್ಥ ಮಾಡ್ಕೊ. ಹಂಗಾಗಿ ಇವ್ರು ಆಯಲ್ ಕಲೆಕ್ಟ್ ಮಾಡಿ ಸಾವಿರಾರು ಜನಕ್ಕೆ ಇದ್ ಮಾಡ್ತಾರೆ. ಇವ್ರಿಗೆ ಏನ್ ಕ್ರಮ ತಗೋಬೇಕು, ಏನ್ ಮಾಡ್ಬೇಕು ಅದು ಎಲ್ಲಾ ಕೂಡ ನಮ್ ಪಕ್ಷದಿಂದ ಎಲ್ಲಾ ಮಾಡಿದೀವಿ. ಇನ್ ಮುಂದಕ್ಕೂ ಇವ್ರಿಗೆ ಇವತ್ತಲ್ಲ, 5 ವರ್ಷ ಆಗ್ಲಿ, ಇವ್ರ ಹಿಂದೆ ಈಗ ಒಂದ್ಸತಿ ನಾನ್ ಕೈ ಹಾಕದ್ಮೇಲೆ ಇವ್ರಿಗೆ ಮಣ್ಣ್ ಮಾಡಿ ಹಾಕಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು CM ಶಾಬಾಸ್ ಖಾನ್ ಅಲ್ಲ. ಅರ್ಥ ಮಾಡ್ಕೊ. ಯಾಕಂದ್ರೆ ನಾನ್ ಯಾರ ಹಿಂದೆನೂ ಬೀಳಲ್ಲ, ನಾನು ಯಾರ ಸವಾಸಕ್ಕೂ ಹೋಗಲ್ಲ. ನಾನು ಹೋಗಿದ್ದೀನಿ ಅಂತ ಹೇಳಿದ್ರೆ ಈ ರಾಜ್ಯದ ಜನಗಳಿಗೆ ಈ ತರ ಮೋಸ ಆಗಿದೆ ಅಂತ ಮಾತ್ರ ಹೋಗಿದ್ದೀನಿ. ಇದನ್ನ ಈ ನನ್ ಮಕ್ಳಿಗೆ ಯಾವುದೇ ರೀತಿಯ ಬಿಡಲ್ಲ. ಇವ್ರಿಗೆ ಆತರ ಇವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾರ್ಯಾರ ಅಧಿಕಾರಿಗಳು ಲಂಚ ತಗೊಂಡು ಇವ್ರ ಹತ್ರ ಕ್ರಮ ತಗೋತಾ ಇಲ್ಲ ನೋಡು, ಅಂತವ್ರಿಗೆಲ್ಲ ಸಸ್ಪೆಂಡ್ ಮಾಡಿಸ್ತೀವಿ ಹೇಳ್ಬಿಟ್ಟು. ಯಾಕಂದ್ರೆ ಅವನು ಹೇಮಂತ್ ಇದಾನಲ್ಲ, ಅವನೇ ತಗೊಂಡ್ ಹೋಗಿ ಎಲ್ಲಾರ್ಗು ಲಂಚ ಕೊಡೋದು, ಅವನೇ ಎಲ್ಲಾರ್ಗು ಬುಕ್ ಮಾಡೋದು, ಅವನೇ ಎಲ್ಲಾರ್ಗು ತಗೊಂಡ್ ಹೋಗಿ ಇದ್ ಮಾಡೋದು. ಆಮೇಲೆ ಅವನು ಬ್ರಿಜೇಶ್ ಇದಾನ ನೋಡು, ಇವನು ಎಲ್ಲ ಸೆಟ್ಟಿಂಗ್ ಮಾಡಿ ಎಲ್ಲಾರ್ಗು ದುಡ್ಡು ಕಳ್ಸಿ ಅವನು ಬ್ರಿಜೇಶ್ ಅಲ್ಲಿಂದ ಹ್ಯಾಂಡಲ್ ಮಾಡ್ತಾನೆ. ಹೇಮಂತ್ಗೆ ಇಲ್ಲಿ ಒಳ್ಳೆ ಸಂಬಳ ಸಿಗ್ತದಲ್ಲ, ಇವನ್ ಹ್ಯಾಂಡಲ್ ಮಾಡ್ತಾನೆ. ಅವರು ಇದ್ ಮಾಡ್ಕೊಂಡಿದ್ದವನು ಅವನು ಏನೋ ಅದು ಒಂದು ಅಂಗಡಿ ಇಟ್ಕೊಂಡು ಈಗ ಒಳ್ಳೆ ಹೆಂಗಿದಾನೆ ನೋಡು. ಯಾಕಂದ್ರೆ ಜನಗಳ ಜೀವ ತಗೊಳ್ಳೋ ದುಡ್ಡು ಬಂದ್ರೆ ಸಾವಿರಾರು ಕೋಟ್ಯಾಂತರ ರೂಪಾಯಿ ಹೆಂಗ್ ಬೆಳಿಬೋದು ಅವ್ರು? ಈ ತರ ಮಾಡ್ಕೊಂಡು ಇವರೆಲ್ಲ ಹಾಳಾಗ್ ಹೋಗಿರೋದು. ಇವ್ರ ಜೊತೆ ಸೇರ್ಕೊಂಡು ನೀನೊಬ್ಬ ಕನ್ನಡಿಗನಾಗಿ ಹಾಳಾಗ್ಬೇಡ. ಯಾಕಂದ್ರೆ ಈ ನನ್ ಮಕ್ಳೆಲ್ಲ ಜೈಲು ಹೋಗೋ ಲಾಯಕ್ಕೆ ಇರೋದು, ಇನ್ಯಾವ್ದು ಇಲ್ಲ. ಇವ್ರ ಮೇಲೆ ಯಾವ್ಯಾವ ರೀತಿ ನಾವು ಹಾಕಿದ್ರು ಅಪ್ಲಿಕೇಶನ್ ಗಳೆಲ್ಲ ನೋಡಿದ್ಯಲ್ಲ ಯೂಟ್ಯೂಬ್ ಅಲ್ಲಿ, ಪಬ್ಲಿಕ್ ಮಾಡಿದೀವಿ ನಾವು. ನಾವೇನು ಇವ್ರ ಹತ್ರ ಟೋಕನ್ ಕೇಳಕ್ ಹೋಗಿಲ್ಲ ನಾವು.
ಅರ್ಥ ಮಾಡ್ಕೊ. ಪಬ್ಲಿಕ್ಲಿ ಹಾಕಿದೀವಿ, ಟಿವಿಲಿ ಹೇಳಿದೀವಿ, ಎಲ್ಲಾ ಚಾನೆಲ್ಗಳಿಗೂ ಈಗ ಕೊಡ್ತೀವಿ, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀವಿ, ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ಮೀಡಿಯಾ ಮುಂದೆ ತಗೊಂಡ್ ಬಂದು ಈ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ದಾರೆ ಇವ್ರ ಮೇಲೆ ಯಾರ್ಯಾರು ಕ್ರಮ ತಗೋತಾ ಇಲ್ಲ, ಈ FSSAI ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಈ ಕಾರ್ಮಿಕರು ಇಲಾಖೆಯವರು, ಆಮೇಲೆ ಇದನ್ನ ಇದು ಬರುತ್ತಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು, ಇನ್ನೊಂದು ಬರುತ್ತೆ, ಅವ್ರಿಗೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕಿದೀವಿ. ಇವರೆಲ್ಲ ಕ್ರಮ ತಗೊಂಡಿಲ್ಲ. ಇವ್ರಿಗೆಲ್ಲರಿಗೂ ಕೂಡ ರಾಜ್ಯದ ಜನಗಳ ಮುಂದೆ ಮಾನ ಮರ್ಯಾದೆ ತೆಗೆದ್ರೇನೆ ಇವ್ರಿಗೆ ಅವಾಗ ಗೊತ್ತಾಗೋದು. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಇಷ್ಟಕ್ಕೆ ಬಿಟ್ಬಿಟ್ರೆ ಈ ದೊಡ್ಡ ಮಟ್ಟಕ್ಕೆ ಆಗುತ್ತಿದ್ದು. ಇದು ಇವ್ರು ಏನ್ ಅನ್ಕೊಂಡವ್ರೆ, ಓ ಇಷ್ಟೇ ಆಗೋಯ್ತು, ಇವ್ರ ಎಲ್ಲಾ ಕಡೆ ಪೆಟಿಷನ್ ಹಾಕ್ಬಿಟ್ರು, ಎಲ್ಲಾ ಕಡೆ ಕೊಟ್ಬಿಟ್ರು, ನಾವೆಲ್ಲ ಅಧಿಕಾರಿಗಳಿಗೆ ಬುಕ್ ಮಾಡ್ಕೊಂಡ್ಬಿಟ್ವಿ, ಈಗ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅವನು 1 ವರ್ಷದಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಇದ್ಬಿಟ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ. ಆ ಫ್ಯಾಕ್ಟ್ರಿ ಅವ್ನು ನಡೆಸ್ತಾ ಇದ್ದಾನಲ್ಲ ಆ ಫ್ಯಾಕ್ಟ್ರಿ ಅವ್ನು ಅಲ್ಲೇ ಇದ್ಬಿಟ್ರೆ, ಇನ್ನು ಇವರು ಈ ಗಾಡಿಗಳು ಅವರೆಲ್ಲ ಹೋಗಿ ಸಾಥ್ ಕೊಡ್ತಾ ಇದಾರಲ್ಲ, ಇರೋ ಗಾಡಿಗಳನ್ನ ಬಡೂರ್ ಡ್ರೈವರ್ಗಳನ್ನ ರೋಡ್ಗೆ ಹಾಕಿ ಬಿರ್ಜೇಶ್ ಹೇಮಂತ್ ಇದ್ ಮಾಡಿದಾರಲ್ಲ, ಇವ್ರು ನೆಮ್ಮದಿಯಾಗಿ ಬದುಕ್ತಾರ ಇವ್ರು? ಎಲ್ಲಾರು ಜೀವನ ಹಾಳು ಮಾಡಿದಾರಲ್ಲ ಇವ್ರೆಲ್ಲಾರು ಸೇರ್ಬಿಟ್ಟು. ಯಾಕಂದ್ರೆ ಆ ಬಡವ್ರಿಗೆ ಹೋಗ್ಬಿಟ್ಟು ಇವ್ರು ಹೇಳ್ತಾ ಇದಾರೆ, ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ತೆಗ್ದ್ರಂತೆ. ನಾನ್ ಹೇಳೋದು, ಯಾವ್ದೇ ಡ್ರೈವರ್ ಇದ್ರು ಕರ್ನಾಟಕದವನು ನಮ್ಮವನೇ, ಬಟ್ ಇವ್ರಿಗೆಲ್ಲರಿಗೂ ಕೂಡ ನಾವು ಆ ಕೈ ಹಾಕದ ಮೇಲೆ ತೆಗಿಯುವಂತ ಅವಕಾಶ ಏನಕ್ಕಿತ್ತು? ಯಾಕಂದ್ರೆ ಇವ್ನು ಮಾಡ್ತಾ ಇರೋದೇ ಕಳ್ತನ. ನಮ್ ಕರ್ನಾಟಕದವ್ರವ್ರು ಅವ್ರಿಗೆ ಹೆಮ್ಮೆ ಪಡ್ಬೇಕು ಅಂತ ಡ್ರೈವರ್ಗಳು ಇಂಥ ಮುಠಾಳ್ರಿಗೆ ಬಿಸಾಕ್ಬಿಟ್ಟು ಹೊರಟೋದ್ರು ಅವ್ರು, ಬೇಡ ನನ್ ಮಕ್ಳು ಸವಾಸ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಡ್ರೈವರ್ಗಳು ಮಕ್ಕದ ಮೇಲೆ ಉಗಿದ್ಬಿಟ್ಟು ಹೋದ್ರು ಹೇಮಂತ್ಗೆ, ಇಂತ ಲೋಫರ್ ಕೆಲಸ ಮಾಡ್ತಾ ಇದೆಯಾ ನೋಡಿ, ಇಲ್ಲಿ ವಿಡಿಯೋ ಅಲ್ಲೆಲ್ಲ ಬಂದಿದೆ, ಈ ಕೆಲ್ಸಾನೇ ಮಾಡಲ್ಲ ಅಂತ. ಈಗ ಯಾರೋ ಮತ್ತೆ ಅವನು ಕಾಂಟ್ರಾಕ್ಟ್ ತಗೊಂಡವನಂತೆ, ಈಗ ಮತ್ತೆ ಅವನ್ನೆಲ್ಲ ನೋಡ್ಕೊಂತಾನಂತೆ, ಯಾರ್ ರೌಡಿಗಳನ್ನ ಕರೆಸ್ತಾನೆ, ಅವ್ನು ಯಾರ್ಯಾರನ್ನ ಇದ್ ಮಾಡ್ತಾನೆ, ಅದೆಲ್ಲ ನೋಡ್ಬಿಟ್ಟು ಮಾಡೋಣ ಇರು ಅಲ್ವಾ. DYSP ಸಾಹೇಬ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಇಲ್ಲಿ ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ಗೂ ಏನೇನಾಗಿದೆ ಎಲ್ಲ ಇಂಟಿಮೇಶನ್ ಕೊಟ್ಟಿದೀವಿ. ಕೊಟ್ಟಾದ್ಮೇಲೆ ಇವ್ರ ಮೇಲೆ ಈಗ ಕ್ರಮ ತಗೋಬೇಕು. ಕ್ರಮ ಯಾಕೆ ತಗೊಂಡಿಲ್ಲ ಬೇರೆ ಅಧಿಕಾರಿಗಳು? ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಗೈತೆ, ಅಲ್ಲೆಲ್ಲ ಇದ್ ಮಾಡಿದೆ, ಅವ್ರ ಮೇಲೆ ಯಾವ ರೀತಿ ಇದ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ ಅವ್ರ ಕೆಲ್ಸನ.